ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಬಳ್ಳಾರಿ ಸ್ಟೈಲಲ್ಲಿ ಬೇಳೆ ಸಾರು ಮಾಡೋದ ಹೇಳ್ಕೊಡ್ತೀನಿ. ಮೊದಲು ಬೇಳೆ ತೊಳೆದು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ನೋಡಿ, ಕುಕ್ಕರ್ಗೆ ಫಸ್ಟು ಬೇಳೆ ಆ್ಯಡ್ ಮಾಡ್ಕೋಬೇಕು. 2 ಸ್ಪೂನ್ ಆಯಿಲ್ ಹಾಕಬೇಕು. ಇವಾಗ ನೋಡಿ, ಆನಿಯನ್ನು, ಟೊಮೊಟೊ ಮತ್ತು ಹಸಿರುಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿಬಿಟ್ಟು ಸ್ವಲ್ಪ ಬಾಡಿಸ್ಕೋಬೇಕು. ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಇದು ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಯಲ್ಲಿ ಹುರ್ಕೋಬೇಕು. ಉಪ್ಪು ಹಾಕ್ಕೊಳ್ಳಿ, 1 ಟೇಬಲ್ ಸ್ಪೂನಷ್ಟು. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು 5 ಮಿನಿಟ್ಸ್ ಈ ಥರ ನೀವು ಹಸಿ ಸ್ಮೆಲ್ ಹೋಗೋವರೆಗೂ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ನೋಡಿ, ಇವಾಗ ಸ್ವಲ್ಪ ನೀರು ಹಾಕಿ, ನಿಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ, ಕೆಳಗಡೆ ಸ್ವಲ್ಪ ಬೇಳೆ ಎಲ್ಲ ಕೆಳಗಡೆ ಒತ್ತೋ ಥರ ಆಗುತ್ತೆ. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ಡ ಕ್ಲೋಸ್ ಮಾಡಿ. ಸ್ವಲ್ಪ ಲಾಸ್ಟ್ಗೆ 1 ಪಿತ್ತದಷ್ಟು ಹುಣಸೆಹಣ್ಣು ಆ್ಯಡ್ ಮಾಡ್ಕೊಳ್ಳಿ. ಬೇಕಾಗ್ತಾಯಿದೆ ನೋಡಿ. 4 ವಿಷಲ್ ಬಂದಮೇಲೆ ಓಪನ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಒಗ್ಗರಣೆಗೆ ಹಾಕೋ ಇಂಗ್ರೀಡಿಯೆಂಟ್ಸು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ನೋಡಿ, ಏರ್ ಔಟ್ ಮಾಡ್ತಾಯಿದ್ದೀವಿ. ನೋಡಿ, ಇನ್ಸ್ಟೆಂಟ್ ಏರ್ ಔಟ್ ಮಾಡೋ ವಿಧಾನ ಇದು. ನೋಡಿ ಫ್ರೆಂಡ್ಸ್, ಲಿಡ್ಡ ರಿಮೂವ್ ಮಾಡಿದ್ದೀವಿ. ಈ ಥರ ಇದೆ. ಎಷ್ಟು ಅಟ್ರಾಕ್ಟ್ ಆಗಿದೆ ಅಲ್ಲ. ನೋಡಿ, ಇದು ನೀರು ಸಪ್ರೇಟು ಮತ್ತು ಅದು ಬೇಳೆ ಸಪ್ರೇಟ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ. ಇದು ನೋಡಿ ಫ್ರೆಂಡ್ಸ್, ಬಳ್ಳಾರಿ ಸೈಡ್ ಇದನ್ನು ಅಚ್ಚ ಕನ್ನಡದಲ್ಲಿ ತೊಗ್ಗಾಣಿ ಅಂತ ಕರೀತಾರೆ. ನಮ್ಮ ಸೈಡ್ ಇದನ್ನು ಸೊಪ್ಪು ಮಸಿಯೋದು ಅಂತ ಕರಿತೀವಿ ಫ್ರೆಂಡ್ಸ್. ನಿಮ್ಮ ಸೈಡ್ ಏನಂತ ಕರಿತೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ಥರ ಮಸಿತಾರೆ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಅದು ಸ್ವಲ್ಪ ತರ್ತರಿಗೆ ಆಗಬೇಕು. ಒಂದು 5 ನಿಮಿಷ ಈ ಥರ ಮಾಡಿದ್ರೆ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಮಸಿತಾ ಇದ್ದಾರೆ. ಇದನ್ನು ಕಟ್ಟು ಸಾರು ಅಂತಲೂ ಕರೀತಾರೆ. ನೋಡಿ, ಕನ್ಸಿಸ್ಟೆನ್ಸಿ ಈ ಥರ ಸ್ವಲ್ಪ ತರಿ ಇರಬೇಕು. ಆಮೇಲೆ ನೀವು ಸೆಗ್ರಿಗೇಟ್ ಮಾಡಿರ್ತೀರಲ್ಲ, ಆ ನೀರ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಮತ್ತು ಮಿಕ್ಸ್ ಮಾಡಬೇಕು ಈ ಥರ. ಜ್ವರ ಬಂದಾಗ, ಶೀತ ಆದಾಗ ಎಲ್ಲ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀವಿ ಫ್ರೆಂಡ್ಸ್. ಆಯಿಲ್ ಹಾಕೋಬೇಕು ಸ್ವಲ್ಪ. ಮತ್ತು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಫಸ್ಟು ಬೆಳ್ಳುಳ್ಳಿ, ಅದು ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಕಲರ್ ಶೇಡ್ ಆಗಬೇಕದು. ನೋಡಿ, ಆ ಥರ ಕಂದು ಬಣ್ಣ ಬರೋವರೆಗೂ ಆ ಥರ ಸ್ವಲ್ಪ ಎಣ್ಣೆಯಲ್ಲಿ ಡೀಪಾಗಿ ಫ್ರೈ ಮಾಡಬೇಕು. ಮತ್ತು ಸಾಸಿವೆ ಜೀರಿಗೆ ಹಾಕ್ತಾಯಿದ್ವಿ, ಅದು ಸ್ವಲ್ಪ ಸಿಡಿತಾ ಇದೆ. ಆಮೇಲೆ ಒಣಮೆಣಸಿನ್ಕಾಯಿ, ಮತ್ತು ಕರಿಬೇವಿನ ಸೊಪ್ಪು. ನೋಡಿ, ಆ ಥರ ಒಂದೇ ಸರಿ ಹಾಕ್ಬಿಟ್ಟು ಆ ಥರ ಕ್ಲೋಸ್ ಮಾಡಿಬಿಟ್ಟು ಆ ಥರ ದಮ್ ಕಟ್ಬಿಡಬೇಕು ಫ್ರೆಂಡ್ಸ್. ಒಂದು 10 ಸೆಕೆಂಡ್ ಆ ಥರ ದಮ್ ಕಟ್ಟಿ ನೋಡಿ ಫ್ರೆಂಡ್ಸ್, ಬಳ್ಳಾರಿ ಸೈಡು ಬೇಳೆಕಟ್ಟು ಸಾಂಬಾರು ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಫ್ರೆಂಡ್ಸ್. ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.